4ನೇ ದಿನದ ಮೈಸೂರು ಚಲೋ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ತುಂತುರು ಮಳೆ ನಡುವೆನೇ ಬಿಜೆಪಿ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಾವೀಗ ಮಾತಾಡ್ತಾ ಹೋಗ್ತೇವೆ. ನಾವು ಸರ್, ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತೊಂದು ದೂರ ದಾಖಲಾಗಿರ್ತಕ್ಕಂಥದ್ದು. ಮೈಸೂರು ಉತ್ತನಹಳ್ಳಿ ಜಮೀನನ್ನು ಡಿನೋಟಿಫೈ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ಈಗ ಒಬ್ಬರು ಸ್ನೇಹಮಯ್ಯ ಅಂತಕ್ಕಂಥವ್ರು ದೂರನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ವಿರುದ್ಧ. ಇದು ಎರಡನೇ ಆರೋಪ. ಯಾರೂ ಗೊತ್ತಾಗೋದಿಲ್ಲ ಅಂಥೇಳಿ ರೀತಿ ಅನೇಕ ಹಗರಣಗಳು ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದೆ. ಒಂದೊಂದೇ ಹಗರಣಗಳೀಗ ಬಯಲಾಗ್ತಾ ಇದೆ. ಒಂದೊಂದೇ ಹಗರಣಗಳು ಬಯಲಾಗ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ನಡಕ ಶುರುವಾಗಿದೆ. ಯಾಕೋ ಅವ್ರ ಟೈಮ್ ಸರಿ ಇಲ್ಲ ಅಂತ ಅವ್ರಿಗೂ ಅನಿಸಿರ್ಬೇಕು. ಯಾಕಂತ ಹೇಳಿದ್ರೆ ಇಂಥ ತನ್ನ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಕಪ್ಪು ಚೊಕ್ಕೆ ಇರಲಿಲ್ಲ ಅಂಥೇಳಿ ಬಂಡವಾದ ಮಂಡನೆ ಮಾಡ್ತಾಯಿದ್ರು. ಆದರೂ ಸತ್ಯ ಬಹಿರಂಗ ಆಗಿದೆ. ಸಿದ್ದರಾಮಯ್ಯ ಅವರ ಸಮಾಜವಾದಿ ಮುಖವಾಡ ಕಳಚಿ ಬಿದ್ದಿದೆ. ಸರ್, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿ ಅಂತ ಹೇಳ್ಬಿಟ್ಟು ತಾವು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಆದರೆ ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ನ ಎಲ್ಲ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಆಗುತ್ತೆ ಸರ್ ನಿಮ್ಮ ಹೋರಾಟ? ಹಾಗಾದ್ರೆ ಜನಶಕ್ತಿ ಮುಂದೆ ಇವ್ರ ಯಾವುದೇ ಶಕ್ತಿಗಳು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಜನರು ತೀರ್ಮಾನವನ್ನು ಕೊಡ್ತಾರೆ. ಇವತ್ತು ಜನರ ಅಭಿಲಾಷೆ ಇದೆ, ಜನರ ತೀರ್ಮಾನ ಸ್ಪಷ್ಟವಾಗಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಿಬೇಕು ಅಂತಕ್ಕಂಥ ದಿನ ನೋಡ್ತಾ ಇದ್ದಾರೆ. ಯಾವ ರೀತಿ ಪಾದಯಾತ್ರೆ ಜನಬೆಂಬಲ ಸಿಗ್ತಾ ಇದೆ ಅಂತೇಳಿ ಜನಾಕ್ರೋಶ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಇದೆ. ಜನಾಕ್ರೋಶ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆ. ಸರ್, ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಾಧ್ಯತೆಗಳಿದೆ. ತಾವೇನಾದ್ರು ಪಕ್ಷದ ವತಿಯಿಂದ ತಾವೇನಾದರೂ ಏನು ಕಾನೂನಿನ ಬಗ್ಗೆ ಒಂದಿಷ್ಟು ಮಾಹಿತಿ ಪಡ್ಕೊಂಡಿದ್ದೀರಾ? ತಾವೇನಾದರೂ ಸಾಧ್ಯತೆಗಳಿದೆಯಾ ಅಂತ? ಏನೇನು ಬೆಳವಣಿಗೆಗಳಾಗ್ತದೆ ನೋಡೋಣ. ನಮಗೆ ಈಗಲೂ ವಿಶ್ವಾಸ ಇದೆ, ನಮ್ಮ ಮೈಸೂರು ತಲುಪೋದ್ರೊಳಗೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಹಾಗೆಯೇ ಹೈಕಮಾಂಡ್ ನಾಯಕರಿಗೆ ಪಾದಯಾತ್ರೆ ಕುರಿತಂತೆ ಹಾಗೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಸರ್? ಅವ್ರ ದಿನನಿತ್ಯ ಮಾಹಿತಿಗಳು ಹೋಗ್ತಾನೂ ಇದೆ, ಅವ್ರದ್ದೇ ಆದಂಥ ಸೋರ್ಸಸಲ್ಲಿ ತೆಗೆದುಕೊಳ್ತಾರೆ. ಆದರೆ ಎಲ್ಲರೂ ಕೂಡ ಆಶ್ಚರ್ಯ ಆಗಿದೆ. ಈ ರೀತಿ ಜನಾಕ್ರೋಶ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇತ್ತು ಅನ್ನೋದು ಯಾರಿಗೂ ಕೂಡ ಒಂದು ಅಂದಾಜು ಇರಲಿಲ್ಲ. ಆದರೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಜನ ಈ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸ್ತಾ ಇದ್ದಾರೆ. ಎಷ್ಟು ಬೇಗ ತೊಲಗ್ತದೋ ಅಷ್ಟು ಬೇಗ ಒಳ್ಳೆಯದು ಅನ್ನುವ ಅಭಿಪ್ರಾಯದಲ್ಲಿದ್ದಾರೆ. 9ನೇ ತಾರೀಕು ಮೈಸೂರಿಗೆ ಮೂಡ ಪಾದಯಾತ್ರೆ ತಲುಪಿ ಅವತ್ತು ಬಹಿರಂಗವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀರಿ. ಆದರೆ ಅದಕ್ಕೂ ಮುಂಚೆ ಒಂದು ದಿನ ಮುಂಚಿತವಾಗಿ 8ನೇ ತಾರೀಕು ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಕೊಡೋ ನಿಟ್ಟಿನಲ್ಲಿ ಸುಮಾರು 800 ಪುಟಗಳ ಒಂದು ದಾಖಲೆಯನ್ನು ಓದ್ತಾರೆ ಅಂತಕ್ಕಂಥದ್ದು ಪಕ್ಷದೊಳಗಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮ ಇರ್ತಕ್ಕಂಥದ್ದು 10ನೇ ತಾರೀಕು. ಕಾಂಗ್ರೆಸ್ ಸರ್ಕಾರ ಅವ್ರದ್ದು 9ನೇ ತಾರೀಕು ಆಯೋಜನೆ ಮಾಡಿದ್ದಾರೆ. ಅವ್ರು ಏನೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ಜನರ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಅದನ್ನು ಮರುಕಳಿಸೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರ ಮಾತು. ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗಡೆ ಮುಖ್ಯಮಂತ್ರಿ ಅವರು ಖಂಡಿತವಾಗ್ಲೂ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಡತಕ್ಕಂಥ ಆ ಬಗ್ಗೆ ನಮಗೆ ಈಗಾಗಲೇ ಒಂದಷ್ಟು ವಿಶ್ವಾಸತೆ ಇದೆ. ಜೊತೆಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ವಿಚಾರವಾಗಿಯೂ ಕೂಡ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಳಬಹುದು ಅಂತಕ್ಕಂಥ ಸಾಧ್ಯತೆಗಳ ಬಗ್ಗೆ ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಸಿದ್ದರಾಮಯ್ಯನವರು ಏನು ಬಿಜೆಪಿಯ ಹೋರಾಟಕ್ಕೆ ಬಗ್ಗೆ ರಾಜೀನಾಮೆ ಕೊಡ್ತಾರಾ ಅಥವಾ ತಮ್ಮ ಮುಡತನವನ್ನು ಇದೇ ರೀತಿಯಾಗಿ ಮುಂದುವರಿಸ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.